ದೇವಿ ಅಹಲ್ಯಾಬಾಯಿ ಹೋಳ್ಕರ್ರಂತೆ ಎಲ್ಲ ವೈರುಧ್ಯಗಳಿದ್ದರೂ ಅದನ್ನು ಮೀರಿ ನಿಂತು ಯಶಸ್ವಿಯಾಗಿ ಸಾಮ್ರಾಜ್ಯ ನಡೆಸಿದ ಮತ್ತೊಬ್ಬಳು ಇತಿಹಾಸದಲ್ಲಿ ಸಿಗುವುದು ಕಷ್ಟ. ಇವರು 3115ಕ್ಕೂ ಅಧಿಕ ದೇವಾಲಯಗಳನ್ನ ಮತ್ತು 12 ಜ್ಯೋತಿರ್ಲಿಂಗಗಳನ್ನ ಮೊಘಲರಿಂದ ರಕ್ಷಿಸಿ ಪುನರ್ ನಿರ್ಮಾಣ ಮಾಡುವಲ್ಲಿ ಕಾರಣೀಭೂತರು. ಇದಕ್ಕೆ ಕಾಶಿ ವಿಶ್ವನಾಥ ದೇವಾಲಯ ಹೊರತಲ್ಲ, ಕೇವಲ ನಿರ್ಮಾಣ ಅಷ್ಟೇ ಅಲ್ಲ, ಆ ಕ್ಷೇತ್ರಗಳ ಮೂಲಭೂತ ಸೌಕರ್ಯವನ್ನ ಅಭಿವೃದ್ಧಿಪಡಿಸಿದ ಕೀರ್ತಿ ಈ ಸಾಧ್ವಿಯದ್ದು. ಆಗಿನ ಕಾಲಕ್ಕೆ 14 ಕೋಟಿಯಷ್ಟು ಸಂಪತ್ತನ್ನ ಈ ಕಾರ್ಯಕ್ಕಾಗಿ ವ್ಯಯಿಸಿ ಸನಾತನ ಧರ್ಮದ ಬೇರುಗಳನ್ನು ಗಟ್ಟಿ ಮಾಡಿದ ಈ ತಾಯಿಯನ್ನ ನಮ್ಮ ಸನಾತನ ಧರ್ಮದ ಸಂರಕ್ಷಕರಾದ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು, ಪೇಶ್ವ ಬಾಜಿರಾವ್, ಮಹಾರಾಣಾ ಪ್ರತಾಪ್, ವಿಜಯನಗರ ಮಹಾರಾಜರನ್ನ ನೆನಪಿಸಿಕೊಳ್ಳುವ ಸಾಲುಗಳಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ರನ್ನೂ ಸಹ ನೆನಪಿಸಿಕೊಳ್ಳಲೇಬೇಕು. ಆಕೆ ಅಂದು ಹಲವು ದೇವಸ್ಥಾನಗಳ ಪುನರ್ ನಿರ್ಮಾಣ ಮಾಡಿದ್ದು, ಆಗ ಕಟ್ಟಿಸಿದ ಪುಷ್ಕರಣಿ, ಧರ್ಮಶಾಲೆಗಳು, ಸ್ನಾನಘಟ್ಟಗಳು ದೇಶಾದ್ಯಂತ ಅವಳು ಕಟ್ಟಿಸಿದ ಕುರುಹುಗಳಾಗಿ ಇಂದಿಗೂ ಹಾಗೆಯೇ ಗರ್ಭದಿಂದ ಎದ್ದು ನಿಂತಿದೆ. ಆಕೆ ದೇವಸ್ಥಾನಗಳಲ್ಲಿ ಆರಂಭಿಸಿದ ಪೂಜೆ ಇಂದಿಗೂ ಹಾಗೆ ನಡೆದುಕೊಂಡು ಬಂದಿದೆ. ಯಾತ್ರಾರ್ಥಿಗಳಿಗೆ ಅನ್ನಛತ್ರದ, ತಂಗುದಾಣದಂತಹ ನಿರ್ಮಾಣಗಳು, ಕೆರೆ, ಬಾವಿ, ಕಟ್ಟೆಗಳ ನಿರ್ಮಾಣ, ಕಲ್ಯಾಣಿಯಂತಹ ಶಿಲ್ಪಕಲೆಗಳಿಗೆ ಮೆರುಗು ತರುವಂತಹ ಮೆಟ್ಟಿಲು ಬಾವಿಗಳ ನಿರ್ಮಾಣ, ದೇವಾಲಯದ ನಿರ್ವಹಣೆಗೆ ಧನ ಸಹಾಯ, ವ್ಯಾಪಾರಿಗಳಿಗೆ ಬೆಂಬಲವಾಗಿ ನಿಂತಿದ್ದು, ಶಿಲ್ಪಿಗಳಿಗೆ, ನೇಕಾರರಿಗೆ ಅವರು ನೀಡಿದ ಪ್ರೋತ್ಸಾಹ, ಆ ಕಾಲದಲ್ಲೇ ಕೈಗಾರಿಕೋದ್ಯಮಕ್ಕೆ ಹೆಚ್ಚು ಒತ್ತನ್ನು ನೀಡಿ ಮಹೇಶ್ವರಿ ಸಿಲ್ಕ್ಸ್ ಅನ್ನೋ ಒಂದು ಬ್ರ್ಯಾಂಡ್ ನಿರ್ಮಾತೃವಾಗಿದ್ದು, ಮಹಿಳೆಯರ ಸೈನ್ಯವನ್ನು ಕಟ್ಟಿ ಯುದ್ಧಗಳಲ್ಲಿ ಅವರು ಪಾಲ್ಗೊಳ್ಳುವಂತೆ ಧೈರ್ಯ ತುಂಬಿದ್ದು, ಯುದ್ಧ ಕಾಲದಲ್ಲಿ ಸ್ವತಃ ಮುಂದಾಳತ್ವವನ್ನು ವಹಿಸಿ ದುರ್ಗೆಯಂತೆ ಹೋರಾಟ ಮಾಡಿ ಸೈನಿಕರ ಶ್ರೇಯೋಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದು, ಗೆರಿಲ್ಲಾ ಯುದ್ಧಗಳ ತರಬೇತಿಯನ್ನು ನೀಡಿದ್ದು, ಸಮಾಜದ ಏಳಿಗೆಗೆ ತೊಡಕಾಗಿದ್ದಂತಹ ಸತಿ ಪದ್ಧತಿ, ಜಾತಿ ಪದ್ಧತಿ, ಬಾಲ್ಯ ವಿವಾಹಗಳನ್ನು ಬಲವಾಗಿ ವಿರೋಧಿಸಿದ್ದು, ವಿಧವೆಯರು, ಅನಾಥರು ಮತ್ತು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತವರನ್ನ ಬೆಂಬಲಿಸಿ ಅವರುಗಳಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟಿದ್ದು, ವಿಧವಾ ಪುನರ್ವಿವಾಹವನ್ನ ಜಾರಿಗೆ ತಂದಿದ್ದು, ಮಹಿಳಾ ಕಲ್ಯಾಣದ ಕಡೆಗೆ ಶ್ರಮ ವಹಿಸಿದ್ದು, ಪರದಾ ಪದ್ಧತಿ ಇದ್ದಂತಹ ಕಾಲದಲ್ಲಿ ಪ್ರಜೆಗಳೊಂದಿಗೆ ನೇರವಾಗಿ ಭೇಟಿ, ರಾಣಿಯಾದರೂ ಸಹ ಸೈನಿಕರೊಂದಿಗೆ ಸಹಭೋಜನವನ್ನ ಮಾಡ್ತಾ ಇದ್ದಿದ್ದು, ಭಿಕ್ಷಾಟನ ನಿರ್ಮೂಲನೆ, ಬರ ಪರಿಹಾರಕ್ಕಾಗಿ ಕೆರೆ, ಕಟ್ಟೆ, ಅಣೆಕಟ್ಟೆಗಳ ನಿರ್ಮಾಣವನ್ನು ಮಾಡಿದ್ದು, ಬಾವಿಗಳ ನಿರ್ಮಾಣವನ್ನು ಮಾಡಿದ್ದು, ಸಾಲು ಮರಗಳನ್ನು ನೆಟ್ಟಿಸಿದ್ದು, ರಾಣಿಯಾದರೂ ಖಜಾನೆಯ ಹಣವನ್ನು ತನ್ನ ಸ್ವಂತಕ್ಕೆ ಎಳ್ಳಷ್ಟು ಬಳಸಿಕೊಳ್ಳದೆ ಅಷ್ಟು ಜನರಿಗಾಗಿ, ಜನರ ಉದ್ಧಾರಕ್ಕಾಗಿಯೇ ಬಳಸಿಕೊಂಡಿದ್ದು. ಹೀಗೆ ಹೇಳ್ತಾ ಹೋದರೆ ತನ್ನ ಜೀವನದುದ್ದಕ್ಕೂ ಜನಪರ ಕಾರ್ಯದಲ್ಲಿ, ಸೇವಾ ಕಾರ್ಯದಲ್ಲೇ ಸವಿಸಿದ ಮಹಾನ್ ತಾಯಿ 8ನೇ ವರ್ಷಕ್ಕೆ ಮದುವೆ, 29ನೇ ವಯಸ್ಸಿಗೆ ವೈದವ್ಯ, 42ನೇ ವಯಸ್ಸಿಗೆ ರಾಣಿಯಾಗಿ ಪಟ್ಟಾಭಿಷೇಕ, 28 ವರ್ಷಗಳ ಆಳ್ವಿಕೆ, 70ನೇ ವಯಸ್ಸಿನಲ್ಲಿ ದೇಹತ್ಯಾಗ. ಆದರೆ ಮಾಡಿದ ಸಾಧನೆ ಬೆಟ್ಟದಷ್ಟು. ಸಾಮಾನ್ಯ ಮರಾಠ ಹಿಂದೂ ಕುಟುಂಬದಲ್ಲಿ ಜನಿಸಿದ ದೇವಿ ಅಹಲ್ಯ ನಂತರ ಹೋಳ್ಕರ್ ಪರಿವಾರದ ಸೊಸೆಯಾಗಿ ಇಂದೋರ್ನ ರಾಣಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದು ಕೇವಲ ಇಂದೋರ್ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ತನ್ನ ಸೇವೆಯನ್ನು ವಿಸ್ತರಿಸಿ ಎಲ್ಲರ ಮೆಚ್ಚಿನ ಮಾ ಸಾಹೇಬ್ ಅಮ್ಮ ಆಗಿದ್ದಳು. ಅಹಲ್ಯಾಬಾಯಿಯವರ ಆಡಳಿತ ಪರ್ವವನ್ನು ಸುವರ್ಣಯುಗ ಅಂತಲೂ ಕರೆದರೆ ತಪ್ಪಾಗಲಾರದು. ಒಬ್ಬ ಚಾಣಾಕ್ಷ ನಾಯಕಿ, ದಿಟ್ಟ ಆಡಳಿತಗಾರ್ತಿ, ಬುದ್ಧಿವಂತ ಬಿಸ್ನೆಸ್ ವುಮನ್, ವಿಷನರಿ ಲೀಡರ್, ರಾಷ್ಟ್ರೀಯತೆಯ ದೃಷ್ಟಿ ಹೊಂದಿದಂತಹ ನಾಯಕಿ, ಭಾರತದ ಇತಿಹಾಸದಲ್ಲಿ ತನ್ನದೇ ಛಾಪು ಮೂಡಿಸಿದ ನಾಯಕಿ, ಶ್ರೇಷ್ಠ ಪರಂಪರೆಯ ನೊಗಹೊತ್ತು ನಶಿಸದಂತೆ ಕಾಪಾಡಿದ ದಿಟ್ಟೆ, ತನ್ನ ದುಃಖಗಳಿಂದ ಹೊರಬಂದು ಸ್ಥಿತಪ್ರಜ್ಞತೆಯನ್ನು ಕಾಪಾಡಿಕೊಂಡಂತಹ, ತನ್ನ ನಾಡಿನ ದೇಶದ ಒಳಿತಿಗಾಗಿ ನಿಸ್ವಾರ್ಥವಾಗಿ ಶ್ರಮಿಸಿದ ಮಹಾನ್ ಸಾಧ್ವಿ. ಇಂದಿಗೆ ಆಕೆಯ ಜನನವಾಗಿ 300 ವರ್ಷ ಆಯಿತು. ಅವರ ಬದುಕನ್ನು ಅವಲೋಕಿಸಿದರೆ ನಮ್ಮೊಳಗೆ ಸಾತ್ವಿಕ ಶಕ್ತಿಯೊಂದಿದ್ರೆ ಸಾಕು, ಅದು ನಮ್ಮನ್ನು ಎಂತಹ ಕಾರ್ಯಕ್ಕೂ ಅಣಿಗೊಳಿಸುತ್ತದೆ ಎಂದು ಅರ್ಥವಾಗ್ತದೆ. ಜೈ ಹಿಂದ್, ಜೈ ಭಾರತ್ ಮಾತೆ.